ಹೊಡೆದಿದ್ದು ಯಾರು? ಹೊಡೆದಿದ್ದು ಯಾರು ಇವರು? ಹೌದಾ, ಏನು ಕೊಡ್ದಿದ್ದು? ಓಡಾಡ್ತಿದ್ಯಾ? ಅಟ್ಲೀಸ್ಟ್ ನಿಂತ್ಕೊಂತೀವಿ, ಓಡಾಡ್ತಿಲ್ಲ. ಆ್ಯಕ್ಚುಲಿ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವಾಗ ಬರ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇಷ್ಟೊತ್ತು ಈ ವ್ಲಾಗಿಂದು. ಬೆಳಗ್ಗೆ ಜಿಮ್ಮಲ್ಲಿದ್ದೆ ನಾನು. ಹಿಂಗೆ ಮೆಡಿಕಲ್ ಕಾಲೇಜ್ ಇದೆ ಆಯಿತಾ ನಮ್ಮ ಮನೆ ಹತ್ರ. ಹೊರಗಡೆ ಯಾವಾಗಲೂ ಏನಾದ್ರು ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ. ನಾಯಿಗಳಿಗೆ ಹೊಡಿಯೋದು, ಕಾರ್ ಹೊಡ್ಕೊಂಡು ಹೋಗೋದು, ಎಷ್ಟು ಕಾಲ್ಸ್ ಗೊತ್ತಾ ಅಟೆಂಡ್ ಮಾಡಿರೋದು ಅವ್ರ ಹತ್ರ. ಹೋದೆ, ಹಿಂಗೆ ಯಾರೋ ಹೊಡೆದ್ಬಿಟ್ಟಿದ್ದಾರೆ ನಾಯಿಗೆ ಅಂದರು. ಸೊ ತಕ್ಷಣ ಹೋದೆ. ಹಾಸ್ಟೆಲಲ್ಲಿ ಫುಲ್ ಹೊಡೆದಿದ್ದಾರೆ ಆಯಿತಾ. ಬಟ್ ಕೇಳಿದ್ರೆ ಇಲ್ಲ ನಾವು ಹೊಡೆದೇ ಇಲ್ಲ, ನಾಯಿಗಳು ಕಚ್ಚಿರೋದು ಅಂತ ಹೇಳ್ತಿದ್ದಾರೆ. ಓಕೆನಾ. ಬಟ್ ಗರ್ಲ್ಸ್ ಹಾಸ್ಟೆಲಲ್ಲಿ ಆ ಹುಡುಗಿರ ಹತ್ರ ಪ್ರೂಫ್ ಬೇರೆ ಇದೆ. ಓಕೆನಾ. ಅದಕ್ಕೆ ಆದಷ್ಟು ಬೇಗ ಆ್ಯಕ್ಷನ್ ತೊಗೊತೀವಿ. ಇನ್ನೊಂದೇನಪ್ಪ ಅಂದರೆ ಇಟ್ಸ್ ಓಕೆ, ನಾವು ಪ್ರಾಬ್ಲಮ್ ಏನಿಲ್ಲ. ಸೊ ಅದೊಂದಾಯಿತು. ಅದಕ್ಕೆ ಆ್ಯಕ್ಷನ್ ನಾವು ತೊಗೊತೀವಿ, ಏನಾದ್ರು ಮಾಡೋಣ ಅದಕ್ಕೋಸ್ಕರ. ಆ್ಯಂಡ್ 2-3 ಇಯರ್ಸ್ ಬ್ಯಾಕ್ ಅನಿಸುತ್ತೆ, ಫುಲ್ ನಾಯಿಗಳೆಲ್ಲ ಹಿಡಿಸ್ಬಿಟ್ಟಿದ್ರು. 50-60 ನಾಯಿ ಎಲ್ಲ ಹಿಡಿಸಿ ಫುಲ್ ರೀಲೊಕೇಟ್ ಮಾಡ್ತೀವಿ. ಅವರೇನು ರೀಲೊಕೇಟ್ ಮಾಡಲ್ಲ, ಎಲ್ಲೋ ದೂರ ತೊಗೊಂಡೋಗಿ ತಲೆ ಹೊಡೆದು ಸಾಯಿಸ್ತಾರೆ. ಸೊ ಆಮೇಲೆ ನಮ್ಮ ಆಂಟಿ ಎಲ್ಲ ಬಂದು ಫುಲ್ ಹೋಗಿ ಜಗಳ ಆಡಿ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತೀವಿ. ರೀಲೊಕೇಶನ್ ಇಸ್ ಆ್ಯಕ್ಚುಲಿ ಇಟ್ಸ್ ಅ ಕ್ರೈಮ್, ರೀಲೊಕೇಟ್ ಮಾಡಬಾರ್ದು. ಸೊ ಆ ಥರ ಎಲ್ಲ ಇದು ಮಾಡಿ ಫುಲ್ ಜಗಳ ಆಡಿ ಆ ಥರ ಎಲ್ಲ ಮಾಡಿದ್ದಕ್ಕೆ ಸೈಲೆಂಟ್ ಆದರು. ಅವತ್ತು ಕಂಪ್ಲೇಂಟ್ ಎಲ್ಲ ಲಾಂಚ್ ಮಾಡ್ತಿರೋದಕ್ಕೆ ನಾಯಿನೆಲ್ಲ ಅಲ್ಲೇ ರಿಲೀಸ್ ಮಾಡಿಬಿಟ್ಟು ಎಲ್ಲ ಸೈಲೆಂಟ್ ಆದರು. ಬಟ್ ಆದರೂ ಅವತ್ತಿನ ನಿಂತಿಲ್ಲ. ಸಣ್ಣದು ಡೈರೆಕ್ಟಾಗಿ ಅಂದಿದ್ರು, ಇಂಡೈರೆಕ್ಟಾಗಂತೂ ಏನಾದ್ರು ಮಾಡ್ತಾರೆ. ಈಗ ನಾಯಿ ಮಲಗಿದ್ರೆ ಬರ್ರಂತ ಕಾರ್ ಓಡಿಸ್ಕೊಂಡು ಹೋಗೋದು, ಅದು ಇದು ಏನಕ್ಕಾಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ಆ್ಯಕ್ಷನ್ ಬೇಗ ತೊಗೊತೀವಿ. ಏನು ಮಾಡಲ್ಲ. ಊಟ ಎಲ್ಲ ಮಾಡ್ತಿದ್ದಲ್ಲ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಕಾಲ್ ಇತ್ತು, ಅದನ್ನು ಅಟೆಂಡ್ ಮಾಡಿದೆ ನೆನ್ನೆ. ಆ್ಯಂಡ್ ಒಂದು ಫಾಲೋ ಅಪ್ ಇತ್ತು ನಾಯಿ ಮರಿದು. ಸೊ ಅದಕ್ಕೂ ಹೋಗಿ ಬಂದೆ. ಆ್ಯಂಡ್ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ, ಒಂದು ಪಾರ್ವರ್ ಕೇಸ್ ಆಗಿತ್ತು, ಐ ವಿ ಹಾಕ್ತಿದ್ದೆ. ಐ ವಿ ಹಾಕಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದೆ. ಸೊ ಅದಕ್ಕೆ ಇನ್ನೊಂದ್ಸತಿ ಏನೋ ಯಾರೋ ಹೊಡೆದಿದ್ದಾರೆ ಅಂತ ಬಂತು ಕಾಲು. ಅದಕ್ಕೂ ಹೋದೆ, ಬಟ್ ಅದು ಸಿಗಲಿಲ್ಲ. ಜಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಟು ಬಂದೆ ಅದು ಟೇಕ್ ಕೇರ್ ಮಾಡೋರಿಗೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.